ಹಾಯ್ ಔಟ್ಫಿಟ್ ಚೆಕ್ 3 hours. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋ ಏನಂತ ಹೇಳಿದರೆ, ನಮ್ಮ ಅಜ್ಜಿ ಮನೇಲಿ ಫಂಕ್ಷನ್ ಇದೆ. ಸೊ ಹಂಗಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು 99% ಎಲ್ಲ ಇಲ್ಲೇ ಮೆಮೊರೀಸ್ ಇರೋದು. ನಾವು ಮೆಮೊರೀಸ್ ಮಾತ್ರ ತುಂಬ ಇಷ್ಟ ಗೈಸ್ ನನಗೆ, ಅದನ್ನು ಮಾತ್ರ ಮರೆಯೋಕ್ಕಾಗಲ್ಲ. ಸೊ ಹಾಗಾಗಿ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗೆಲ್ಲ ರೆಡಿ ಆಗಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಗೈಸ್ ಇವಾಗ ರೆಡಿ ಆಗೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಅಲ್ಲಿ ಹೋಗಿ ರೆಡಿ ಆಗಿಬಿಟ್ಟು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗಿನ್ನ ಅಲ್ಲಿ ಗಂಗೆ ಪೂಜೆ ಹತ್ರ ಹೋಗಿ ಬಂದು ರೆಡಿ ಆಗೋಕ್ಕೆ ಹೋಗ್ತಾ ಇದ್ದೀನಿ. ನೋಡ್ರಿ ಸೊ ಗೈಸ್ ಇವಾಗ ತಾನೇ ಸ್ಯಾರಿ ಉಟ್ಕೊಂಡು ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗೋಕ್ಕೆ ಹೋಗ್ತಾ ಇದ್ದೀನಿ. ಹೇಳಿ 3 hours ಇಷ್ಟು ಈ ಚಂದಕ್ಕೆ ರೆಡಿ ಆಗಿರೋದು. ಬನ್ನಿ ಬನ್ನಿ, ನಾನೇ ರೆಡಿ ಮಾಡಿರೋದು. ನಾಚಿಕೆ ನಾಚಿಕೆ. ಇವಾಗ ಇವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಹಾಯ್ ಹೇಳು, ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಸಂಗೀತಕ್ಕ ಹಾಯ್ ಹೇಳ್ರಿ. ಏನ್ ಇಷ್ಟು ತನಕ 3 hours 3 hours ನೋಡ್ರಿ ಗೈಸ್, 3 hours ಇಂದ ಇಷ್ಟೇ ಆಗಿರೋದು ಹುಡುಗಿ. ಬನ್ನಿ ಬನ್ನಿ, ಈ ಕಡೆ ಬಾ, ತೋರಿಸಿ ಮುಖ ತೋರಿಸಿ. ಒನ್ ಟರ್ನ್ ಆಗು ಏನಾದ್ರು ಮಾಡು, ಏನಾದ್ರು ಲೈಕ್ ಹಾ ನೋಡಕ್ಕಾಗಲ್ಲ. ನೀವು ತೋರಿಸಿ, ಔಟ್ಫಿಟ್ ತೋರಿಸಿ, ಔಟ್ಫಿಟ್ ಚೆಕ್. ಸರಿ ಸದ್ಯ ಅದೊಂದು ಬೇರೆಯವ್ರು ಹೆಂಗ್ ರೆಡಿ ಆಗೋರೆ ಅಂತ. ಮೇನ್ ಕ್ಯಾರೆಕ್ಟರ್ ಅನ್ಕೊಂಡ್ಬಿಟ್ಟು ಜೋಡಿನಿ ಅವಳೆ. ಇಲ್ಲಿ ಸೇಮ್ ಡ್ರೆಸ್. ಸೊ ಗೈಸ್ ಇವಾಗ ತಾನೇ ರೆಡಿಯಾಗಿ ಬಂದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಫಂಕ್ಷನ್ ಅಟೆಂಡ್ ಮಾಡೋಣ. ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಚಿನ್ನೆ ಅವ್ರದ್ದು ಫೋಟೋಶೂಟ್ ನಡೀತಾ ಇದೆ. ಫೋಟೋಗ್ರಾಫರ್ ನಮ್ಮ ಸಂಗೀತ ಅವರು. ಇಲ್ಲಿ ನೋಡಮ್ಮ, ನಮ್ಮಮ್ಮ ನಾನು ಮ್ಯಾಚಿಂಗ್ ಗೈಸ್. ಅಲ್ಲಿದ್ದಾರೆ, ಅಲ್ಲೆಲ್ಲ ಫಂಕ್ಷನ್ ನಡೀತಾ ಇದೆ. ನಾವಿನ್ನ ಫೋಟೋಶೂಟ್ ಮಾಡ್ಕೊತಾ ಇದ್ದೀವಿ. ಕುನ್ನಿ ಹಾಯ್. ನಮ್ಮಮ್ಮ ರೆಡಿಯಾಗಿ ನನ್ನನ್ನೇ ನೋಡ್ತಾ ಇದ್ದಾರೆ. ಇವರು ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಗುಂಡಾ ಹಾಯನ್ನು ಹಾಯ್ ಅಂತಾನೆ ಇಲ್ಲ. ಅವ್ನು ಯಾಕೋ ಫುಲ್ ಬೋರಾಗಿ ನೋಡ್ತಾ ಇದ್ದಾನೆ. ಅವನು ನನ್ನ ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ಗೊತ್ತಿರತ್ತೆ. ಮೊನ್ನೆ ಟ್ರಿಪ್ ನಾವಿಬ್ರು ನನ್ನ ತಂಗಿ ಎಲ್ಲ ಶ್ರವ್ಯ ಅಂತ ಬ್ಲಾಗ್ ಮಾಡ್ತಿರೋಳು ಅಷ್ಟೇ. ಮಮ್ಮಿ ನೀನ್ ಏನಕ್ಕೆ ಫ್ರೆಂಡ್ ಮಾಡ್ಕೊಂಡಿದ್ಯಾ ಮತ್ತೆ ಬಫ್ ಹಾಕೊಳ್ಳೋದಾದ್ರೆ? ಇವರು ನಮ್ಮಮ್ಮ ಅವ್ರ ಅಕ್ಕ ಗೈಸ್, ನಮ್ಮ ದೊಡ್ಡಮ್ಮ ದ್ರಾಕ್ಷ ಆಂಟಿ ಅಂತ. ಅದೇನಕ್ಕೆ ಹಾಕೊಂಡಿದ್ಯಾ ಆ ಥರ? ತಡಿ ನಿಂಗೆ ಒಂದು ಮಾಡ್ತೀನಿ. ಇವರು ಲಿಖಿತ ಅಂತ ಅವ್ರ ಮಗಳು. ಇವರು ನಮ್ಮ ಮಾವ ಗೈಸ್ ಆಂಟಿ. ಇದು ನಮ್ಮ ಮಾವ, ಅದು ಅವ್ರ ಮಗ. ಹಾಯ್. ನಾಚಿಕೆ ಗೈಸ್ ಅವನಿಗೆ, ನಾಚಿಕೆ. ಕಲ್ಲಾದೆ ಮಣ್ಣಾದೆ ಅಂತ ನಾವು ಇವ್ರು 3 ಜನ ರೆಡಿಯಾಗಿ ಹೆಂಗ್ ಕುತ್ಕೊಂಡಿದ್ದಾರೆ ನೋಡಿ. ಜೀವನನೇ ಬೇಡ ಅನ್ನೋ ತರ ಕುತ್ಕೊಂಡಿದ್ದಾರೆ. ಮಳೆ ಬರ ಏನ್ ಮಾಡಕ್ಕಾಗುತ್ತೆ.
ಯಾವಾಗಲೂ ಎಕ್ಸಾಮ್ ಇದ್ದೇ ಇರುತ್ತೆ. ಲೈಫಲ್ಲಿ ಎಂಜಾಯ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ? ಸೆಕೆಂಡ್ ಇಯರ್ ಆದ್ರೂ ಪರವಾಗಿಲ್ಲ. ಹೌದೌದು, ಎಲ್ಲರೂ ರಿಸಲ್ಟಿಗೋಸ್ಕರ ಕಾಯ್ತಾ ಇದ್ವಿ. ಅವಳ ತರ ಓದೋರು ನಮ್ಮ ಫ್ಯಾಮಿಲಿಯಲ್ಲೇ ಯಾರು ಇಲ್ಲ ಅನ್ಸತ್ತೆ. ರಾತ್ರಿ ಎಲ್ಲ ಓದ್ತಾಳೆ. ನೋಡೋಣ, ಚಾಲೆಂಜ್ ಅದು. ಇವರು ನಮ್ಮಮ್ಮ ಅವ್ರ ಸ್ವಂತ ಅಕ್ಕ ಗೈಸ್. ಹೊಸ ಹೆಸ್ಟೈಲ್ ಹೆಂಗಿದೆ ನೋಡಿ, ಕಮೆಂಟ್ ಮಾಡಿ. ಚಿನ್ನಿ ಮತ್ತೆ ಇಂಚರ ಅವರ ಅಮ್ಮ. ಇದು ಕೊಡಲ್ಲ, ಕೊಡಿ. ಇದು ಕೊಡಲ್ಲ. ನಾಷ್ಟಕ್ಕೆ ಏನ್ ತಿಂತಿದ್ದೀರಾ? ಸೊಪ್ಪು ತಿಂತಾ ಇದೆ ಗೈಸ್. ಈ ಎಲ್ಲ ನನ್ನ ಫ್ರೆಂಡ್ಸು ಗೈಸ್. ಇದೆಲ್ಲ 3 ಹಸುಗಳು. ಇದ್ರ ಹೆಸರು ಟಿಂಕು, ಮಿಂಕು, ಚಿಂಕು ಗೈಸ್. ಇದು ಟಿಂಕು ಗೈಸ್. ಇದು ಬಟ್ ಇದೊಂದು ಸ್ವಲ್ಪ ರಫು, ಕೊಂಬೆರೆ ಇದೆ ಅದಕ್ಕೆ. ಇದು ಟಿಂಕು, ಮಿಂಕು, ಪಿಂಕು ಅಂತ. ಇದು ಒಂದ್ ಸ್ವಲ್ಪ ಪರವಾಗಿಲ್ಲ, ಹೆಂಗಿದ್ರು ಇರುತ್ತೆ. ಅದು ಹಳೆ ಹಸು ಗೈಸ್, ಅದು ತುಂಬಾನೇ ಆಟಿಟ್ಯೂಡ್ ಜಾಸ್ತಿ. ಇದು ನೋಡಿ ಏನ್ ಗುರ್ರ. ಹಾಯ್ ಹಾಯ್ ಹಾಯ್. ಬಂದೆ. ಕೋಳಿಗಳು, ಮೊಟ್ಟೆಗಳು, ಸೀರೆಗಳು. ಹೇಳ್ಬೇಕಂದ್ರೆ ಚಾನಲ್ ಇದೆ ಮನೆ ಪಕ್ಕನೇ, ಎಲ್ಲ ಚಾನಲ್ ಇದೆ ಗೈಸ್. ಬರೀ ತೋರಿಸ್ತೀನಿ ನಿಮಗೆ. ಕರ್ಕ ಬರೀ ಶೋಭೆ ಒಂದ್ ಸ್ವಲ್ಪ. ಇಲ್ಲೆಲ್ಲ ಪೂರ್ತಿ ಮನೆ ನೋಡ್ಕೊಳ್ಳಿ. ಅಂದ್ರೆ ಇಲ್ಲೇನ್ ಗೊತ್ತಾ, ನಾವು ಚಾನಲಲ್ಲಿ ಎಲ್ಲ ಈಜಾಡ್ತಾ ಇದ್ವಿ. ಒಂಥರ ತುಂಬಾ ಚೆನ್ನಾಗಿತ್ತು ಗೈಸ್. ಹೇಳ್ಬೇಕಂದ್ರೆ ಅವಾಗ ನನಗೆ ಆಟಾಡಿ ಇಲ್ಲಿ ನೋಡ್ರಿ, ಇಲ್ಲೇ ಚಾನಲ್ ತುಂಬಾ ದೊಡ್ಡ ಚಾನಲ್ ಅಂತ. ದೊಡ್ಡ ಚಾನಲ್ ಇದೆ. ಇದೆಲ್ಲ ಚಿಕ್ಕ ಚಾನಲ್, ಮನೆ ಹಿಂದೆ ಇರೋ ಚಾನಲ್. ದೊಡ್ಡ ಚಾನಲ್ ಎಲ್ಲ ಆ ಕಡೆ ಇದೆ ಫುಲ್ಲು. ಆ ಕಡೆ ಹೋಗೋಣ ಬಾ. ಚಾನಲ್ ತೋರಿಸು ನೀಟಾಗಲ್ಲ. ಇಲ್ಲಿ ಬಂದ್ಲು ಅಂತ ಕೋಳಿ ಕೂಗ್ತಿದೆ. ನಿನ್ ಫ್ರೆಂಡ್ ಇಲ್ಲೆಲ್ಲ ಎಷ್ಟು ಸತಿ ಬಿದ್ದಿದೀವಿ ಅಂತ ಲೆಕ್ಕನೇ ಇಲ್ಲ. ಅಷ್ಟು ಸತಿ ಬಿದ್ದು ಎದ್ದು ಎಲ್ಲ ತುಂಬಾ ಚೆನ್ನಾಗಿತ್ತು. ಇಲ್ಲೆಲ್ಲ ಬಿಡ ರಾಮಣ್ಣ, ಎಷ್ಟು ತಿಟ ರಾಮಣ್ಣ ರಕ್ಷಿ ಬಾಟ್ರಿ. ಗುಂಡನ ಎತ್ಕೊಂಡು ಹೋಗೋಳೆ. ಇವಾಗೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮೇಲ್ಗಡೆ ಬಂದಿದ್ದೀವಿ. ಊಟ ಎಲ್ಲ ಮಾಡಬೇಕು ಗೈಸ್. ವ್ಲಾಗ್ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ, ಅಷ್ಟು ವ್ಲಾಗ್ ಮಾಡೋಕ್ಕಾಗಿಲ್ಲ ಸರಿಯಾಗಿ. ಬಾ ಹಾಯ್ ಮಾಡ್ರೆ. ಲಿಖಿತ ಈ ಕಡೆ ತಿರುಗು. ಯಾಕೆ ಆ ಕಡೆ ತಿರುಗಿದ್ಯಾ? ಹೊಟ್ಟೆ ತುಂಬಾ ಹಸಿತಿದ್ಯಾ? ತುಂಬಾ ಹಸಿತಿದೆ. ಅದಕ್ಕೆ ಊಟ ಕೊಡಕ್ಕಾಗಲ್ಲ ಗೈಸ್. ಇವ್ರಿಗೆ ಫಂಕ್ಷನ್ ಕರ್ಕೊಂಡ್ ಬಂದಿ ಒಂದು ಊಟ ಕೊಡ್ಸಕ್ ಆಗಲ್ಲ ಅಂದ್ರೆ ಏನಕ್ಕೆ ಕರ್ಕೊಂಡ್ ಬರ್ತೀವಿ? ಊಟಕ್ಕೆ ಏನಕ್ಕೆ ಅಲ್ಲ, ಏನು ಕರಿತೀರಾ ಅಂತ ಕೇಳ್ತಿರಲ್ಲ. ಸೇಮ್ ಇವ್ರೇನ್ ಹೊರ್ಗಡೆ ಅವರಾ? ಹೇಳ್ರಿ ಅದನ್ನ. ನಮಗೇನ್ ರಿಲೇಷನ್ಸ್, ಇವ್ರಿಗೂ ಅದೇ ರಿಲೇಷನ್ಸ್ ತಾನೆ. ಸ್ಟೂಡೆಂಟ್ ಆಗಿ, ಸೆಕೆಂಡ್ ಇಯರ್ ಸ್ಟೂಡೆಂಟ್ ಆಗಿ ನನ್ ಬಗ್ಗೆ ಸ್ವಲ್ಪ ಕಾಳಜಿನೇ ಇಲ್ಲ ನೋಡಿ. ಎಲ್ಲಾದ್ರೂ ಬರೀ ಎಕ್ಸಾಮು ಕೇಳಿ 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 ತಲೆ ಸುತ್ತು ಬೀಳ್ಬೇಕಷ್ಟೇ. ಈ ಬಿಸ್ಲಿಗೂ ಅವಳು ಎಕ್ಸಾಮಿಗೂ. ಅಯ್ಯೋ ದೇವ್ರೇ. ಚಪಾತಿ ನೋಡ್ರಿ, ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಹಾರ್ ಬರ್ತೀಯ ಜೀವನ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಗೈಸ್. ಹೊಟ್ಟೆ ತುಂಬ ಹಸಿತಾ ಇತ್ತು. ತುಂಬಾ ಐಟಮ್ಸ್ ಮಾಡಿಸಿದ್ರು ಊಟದಲ್ಲಿ, ಹಂಗಾಗಿ ಜಾಸ್ತಿ ತಿನ್ನೋಕ್ಕಾಗಿಲ್ಲ. ಎಲ್ಲ ಹಂಗೆ ಬಿಟ್ಟು ಬಂದ್ವಿ. ಆ್ಯಂಡ್ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ 3 ಗಂಟೆ ಹಂಗೆ ಹೋಗ್ತಾರೆ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಆಲ್ಮೋಸ್ಟ್ ಈ ಸ್ಯಾರಿನ ತುಂಬ ಜನ ಇಷ್ಟಪಟ್ಟಿದ್ದಾರೆ. ನನ್ನ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ ಎಲ್ಲ ಕಮೆಂಟ್ ಮಾಡಿ ಗೈಸ್. ನಾನು ಫಸ್ಟ್ ಟೈಮ್ ಅನ್ಸುತ್ತೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ಇವಾಗ ಸ್ವಲ್ಪ ಐಡಿಯಾ ಇರೋದು. ನಾ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿರೋ ಸ್ಯಾರಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿರೋ ಸ್ಯಾರಿ ಅಂದರೆ ಇದೆ. ನನ್ನ ಸ್ಯಾರಿ ಅಷ್ಟು ಜಾಸ್ತಿ ತೊಗೊಳಲ್ಲ, ಒಂದು 2-3 ಸ್ಯಾರಿ. ಇದು 4ನೇ ಸೀರೆ ಅನಿಸುತ್ತೆ. ಬಟ್ ಅದರಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟಿರೋದು ಅಂದರೆ ಇದೇ ಸ್ಯಾರಿ ಅನಿಸುತ್ತೆ. ಸೊ ಗೈಸ್, ಇವ್ರು ಹೊರಡ್ತಾ ಇದ್ದಾರೆ. ಬೇರೆ ಬಂದು ಇಷ್ಟು ಬೇಗ ಹೊರಟ್ರೆ ಎಷ್ಟು ಬೇಜಾರಾಗತ್ತಲ್ಲ. ಬಾಯ್. ಸೊ ಗೈಸ್, ಇವರು ನಮ್ಮ ಅಜ್ಜಿ, ನಮ್ಮಮ್ಮ, ಅವ್ರ ಅಮ್ಮ. ಹಾಯ್ ಮಾಡು. ಹಾಯ್. ಇವರು ನಮ್ಮ ಅಜ್ಜಿ ಗೈಸ್, ನನ್ನ ಫೇವ್ರೆಟ್ ಅಜ್ಜಿ ಅಂತಲೇ ಹೇಳ್ಬೋದು. ಇವ್ರ ಮೊಮ್ಮಗಳದೇ ಫಂಕ್ಷನ್ನು, ಅಂದರೆ ನನ್ನ ತಂಗಿದು. ಇವರು ಊಟದಾಗಿಂದ ತುಂಬ ಚೆನ್ನಾಗಿ ಸಾಕಿದ್ದಾರೆ ಗೈಸ್. ಹಂಗಾಗಿ ಇವ್ರು ನನ್ನ ಫೇವ್ರೆಟ್ ಅಜ್ಜಿ.
ಗೈಸ್ ಇವರು ನಮ್ಮ ಅತ್ತೆ ಗೈಸ್, ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಅಣ್ಣನ ಹೆಂಡ್ತಿ ಗೈಸ್, ಇವರು ಫೇವ್ರೇಟ್ ಅಂತ ಹೇಳ್ಬೋದು. ಎಲ್ಲೂ ಸಿಗಲ್ಲ ಗೈಸ್ ಈ ಥರ ಅತ್ತೆ ಮಾತ್ರ. ನಂಗೆ ತುಂಬ ಇಷ್ಟ ಇವರು. ನಮ್ಮ ಅಜ್ಜಿ ಆಗಿರಲಿ, ನಮ್ಮ ಅತ್ತೆ ಆಗಿರಲಿ, ಇನ್ನೂ ಅವ್ರ ಮಗ. ಗೈಸ್ ನಾನು ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ದೀಪಾವಳಿ ಬ್ಲಾಗ್ ಹಾಕ್ದಾಗ ಕೆಲವೊಂದು ಕ್ಲಿಪ್ಸು ಡಿಲೀಟ್ ಆಗಿದೆ. ಸೊ ಹಂಗಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಅದಷ್ಟು ಯೂಸ್ ಆಗಿಲ್ಲ, ಯಾಕಂದರೆ ನಾನು ಮತ್ತೆ ಹೊಸ್ದಾಗಿ ಹಾಕಿದ್ದೀನಿ ಅಂತ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಯಾವುದು ನಾನು ಮತ್ತೆ ಹಾಕಿದ್ದೆ, ಅದಕ್ಕೆ ಯಾರೂ ನೋಡಿಲ್ಲ, ರಿಪೀಟ್ ಅದನ್ನೇ ಹಾಕಿದ್ದೀನಿ ಅಂತ. ಆ್ಯಂಡ್ ಏನಂತ ಹೇಳಿದರೆ, ನನ್ನ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಪೋರ್ಟ್ ಮಾಡ್ತಾ ಇದ್ದೀರಾ? ಮಾಡಲ್ಲ. ನಾನು ಇನ್ನೀಗ ಕೇಳೇ ಇಲ್ಲ. ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲರೂ ವೀಡಿಯೋ ಪೂರ್ತಿ ನೋಡಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ತುಂಬ ಜಾಸ್ತಿ ಗೈಸ್ ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಅದು ಇದು ಅಂತ ತುಂಬ ಹೇಳ್ತೀನಿ ಅನಿಸುತ್ತೆ. ಅದು ಆ ಥರ ಹೇಳ್ತೀರ, ಆ ಥರ ಹೇಳ್ಬೇಡ ಅಂತ. ಅದು ವೀಡಿಯೋ ಮಾಡ್ಬೇಕಾದ್ರೆ ಫ್ಲೋ ಅಲ್ಲಿ ಬಂದುಬಿಡತ್ತೆ. ಯಾಕಂದರೆ ಒಂದು ಕ್ಯಾಮ್ರಾ ಮುಂದೆ ಮಾತಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಅಂತ ನಿಮಗೂ ಗೊತ್ತಿರತ್ತೆ. ಸೊ ಹಂಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಇವತ್ತು ಅಷ್ಟು ವ್ಲಾಗ್ ಸರಿಯಾಗಿ ಮಾಡೋಕ್ಕಾಗಿಲ್ಲ ಅನಿಸುತ್ತೆ. ಬಟ್ ಆದರೂ ನಾನು ಹೆಂಗೋ ಅಷ್ಟು ಬ್ಯುಸಿಯಲ್ಲೂ ಮಾಡಿದ್ದೀನಿ. ಆದರೂ ಟೈಮ್ ಸಿಕ್ಕಾಗ ಸೇವ್ ಮಾಡಿಕೊಂಡು ಮಾಡಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು, ಲವ್ ಯು ಗೈಸ್, ಬಾಯ್.